ಓಡಕ್ಕಂತ ನಿಂತ್ರೆ ಚಿರುತಿನ ಹಿಂದೆ ಹಾಕ್ತೀನಿ. ಧೈರ್ಯ ಅಂತ ನಿಂತ್ರೆ ಹುಲಿಯನ್ನೇ ಎದುರ ನಿಲ್ಲಿಸ್ತೀನಿ. ನಕಲಿ ಅಲ್ಲ, ಅಸಲಿ. ಹೆಸರು ದಳಪತಿ. ಯದಾ ಯದಾ ಈ ಧರ್ಮಶಾಸ್ತ್ರ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥನಂ ಧರ್ಮಶಾಸ್ತ್ರ ತಥಾತ್ಮನಂ ಚೇತ್ ದುಷ್ಕೃತ್ಯಂ ಧರ್ಮ ಸಂಸ್ಥಾಪನಾರ್ಥಾಲಯ ಸಂಭಾವಮಿ ಯುಧೇ ಯುಧೇ. ಇದೇನಪ್ಪ, ಖಳನಾಯಕನ ಬಾಯಿಯಲ್ಲಿ ಸಂಸ್ಕೃತದ ಶ್ಲೋಕ ಬರುತ್ತಿದೆ ಅಂತ ಸಂಶಯ ಪಡ್ತೀರಾ? ಇದರ ಅರ್ಥ ಏನು ಗೊತ್ತಾ? ಜಗದಲ್ಲಿ ಅನ್ಯಾಯ ಅಟ್ಟಹಾಸ ಹೆಚ್ಚಾದಾಗ, ಅಧರ್ಮ ತಾಂಡವಾಡುತ್ತಿದ್ದಾಗ, ನಮ್ಮಂತ ಕಾಳ ಧನಿಕರ ದಬ್ಬಾಳಿಕೆ ಹೆಚ್ಚಾದಾಗ ಇದನ್ನ ಮಟ್ಟ ಹಾಕುವುದಕ್ಕೆ ದೇವರು ಹುಟ್ಟಿ ಬರುತ್ತಾನೆ ಅಂತ ಅರ್ಥ. ಐದು ವರ್ಷಕ್ಕೊಮ್ಮೆ ಚುನಾವಣೆ ಬಂದ್ರೆ ಸಾಕು, ನಿಮ್ಮ ಮನೆ ಮುಂದೆ ನಿಂತು ಭವತಿ ಭಿಕ್ಷಾಂದಿ ಅಂತ ಭಿಕ್ಷೆ ಬೇಡಿ. ತಿನ್ನಾಕ ಕೂಲಿಲ್ಲ ಅಂತಲ್ಲ, ನೀವು ಕೊಡುವ ಒಂದೇ ಒಂದು ಓಟಿನ ಆಶೆಗಾಗಿ ಬಣ್ಣ ಬಣ್ಣದ ಮಾತು ಹೇಳ್ತೀವಿ, ಇಲ್ಲ ಸಲ್ಲದ ಕತೆ ಕಟ್ತೀವಿ. ರಾಜಕೀಯ ಹುಡುಗಿಯಾಗಿ ಜಾತಿ ಜಾತಿಗೆ ಕಿತ್ತು ಹಾಕ್ತೀವಿ. ತಿನ್ನಕ ಖಂಡ ಕೊಡ್ತೀವಿ, ಕುಡಿಯಾಕ ಎಂಡ ಕೊಡ್ತೀವಿ. ಪ್ರಸಂಗ ಬಂದ್ರ ಮಗ್ಲಾಗ ಮಲ್ಕೊಳ್ಳಕ್ಕೆ ಹೆಣ್ಣು ಕರೆಸ್ತೀವಿ. ಯಂಗರ ಮಾಡಿ ಓಟ್ ಕಿತ್ಕೊಳ್ತೀವಿ. ಆಮೇಲೆ ಐತ್ ನೋಡ್ರಪ್ಪ ಮಜಾ. ಒಂದಲ್ಲ, ಎರಡಲ್ಲ, ಐದು ವರ್ಷ ಕುಂತಿರಿ, ಕುಂಬಿಸ್ಕೊಳ್ಳೇಬೇಕ. ಇದು ನಿಮಗ ಅರ್ಥ ಆಗಲ್ಲ. ಅರ್ಥ ಆದ್ರೂ ಪಕ್ಕದಲ್ಲಿರುವವರಿಗೆ ಏನು ಯಾವ್ಯಾವನು ತಿಳ್ಕೊಳ್ಳಲ್ಲ. ಯಾಕಂದ್ರ ಎಲ್ಲರೂ ಬ್ಯೂಟಿ. ನಮ್ಮ ಉಸಬರಿ ನಮಗ ಹೆಚ್ಚಾಗೈತಿ, ಇನ್ಯಾರ್ದರ ಏನ್ ತೊಳೆಯನಪ್ಪ ಅಂತೀರಿ. ನೀವು ಬದಲಾಗಲ್ಲ, ಬದಲಾಗಕ್ಕ ನಮ್ಮಂತ ಇರಂಗಿಲ್ಲ. ಇದು ನಮ್ಮಂತ ರಾಜಕೀಯ ಕಿರಾತರ ಹಾಕಿರುವ ಲೆಕ್ಕಾಚಾರ. ನೀವು ಬದಲಾಗಲ್ಲ, ಬದಲಾಗಕ್ ನಮ್ಮಂತ ಇರಂಗಿಲ್ಲ. ಸರ್ಕಾರಿ ದವಾಖಾನಿ ಮಾಡಿಸ್ಕೊಡ್ರಪ್ಪ, ಊರಾಗ ರಸ್ತೆ ಮಾಡಿಕೊಡ್ರಪ್ಪ, ರೋಡ್ ಮಾಡಿಕೊಡ್ರಪ್ಪ ಅಂದ್ರ ಹಿಂದಾಕಿರುವ ಪೋಕ್ಯಾಸೆ ನಿಮ್ಮ ಅಪ್ಪ ಕೊಡ್ತಾನ. ಬಂಡವಾಳ ಹಾಕಿದ್ದೇವೆ ಅಂದ ಮೇಲೆ ಬಂಡವಾಳ ತಕ್ಕೊಳ್ಳೇಬೇಕು. ಇಂದ ನಿಮ್ಮ ಮುಸುಡಿ ನಂಬಿಕೊಂಡು ಓಟಿಗೆ 500 ನೋಟು ಕೊಟ್ಟಿದ್ವಲ್ಲ, ಹೆಂಗ್ ತಗೊಳ್ಬೇಕಲ್ಲ?
ಏಯ್, ನೀವು ಯಾವತ್ತಿದ್ರೂ ಅಲ್ಲೇ ಇರಲಿ, ನಾವು ಇಲ್ಲೇ ಇರಬೇಕು. ನಾನು ಮಾತಾಡುವುದು ಸ್ವಲ್ಪ ಬಿರುಸು ಅನಿಸ್ತೈತಿ, ಆದ್ರ ಯಾವತ್ತಿದ್ರೂ ಇದು ಕರೆ ಇರ್ತೈತಿ. ದುಡ್ಡಿನಾಗ ದೊಡ್ಡವ ಈ ಗಣಪತಿ, ಸ್ವಚ್ಛನಾಗ ದೊಡ್ಡವ ಈ ಗಣಪತಿ. ಜಯವನ್ನೇ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಗಣಪತಿ. ಜಯವನ್ನೇ ಮುಂದಿಟ್ಕೊಂಡು ಹುಟ್ಟಿದವನೇ ಈ ಗಣಪತಿ. ಇಂಥ ಗಣಪತಿಗೆ ಕೇವಲ ಒಬ್ಬ ಸಿಂಧೂರ ನನಗೆ ಎದರ ವಾದಿಸುತ್ತಿದ್ದಾನೆ ಅಂದರೆ ಸಹಿಸಲಾರದೆ, ಇದನ್ನ ಸಹಿಸಲಾರದೆ. ಕುಲಕರ್ಣಿ, ಬೇಗನೆ ಆ ಸುರ ಸುಂದರಿಯನ್ನು ಕರೆದುಕೊಂಡು ಬರಲಿ. ಆಯ್ತ್ರಿಯಪ್ಪ, ಈಗ ಹೋಗಿ ಕರ್ಕೊಂಡ್ ಬರ್ತೀನಿ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಇದ್ದಾಗ ಅನುಭವಿಸಬೇಕು ಮಗ, ಸತ್ತಾಗ ಹಾರಡಿಯ ಕಾಯಂ ಜಾಗ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ನಾಳೆಯ ಭರವಸೆ ಬೇಡ, ಈಗಿನ ಸ್ವರ್ಗವು ನೋಡ. ಮತ್ತಲ್ಲಿ ಕುಣಿಯೋಣ ಬಾರೋ ಮಗ, ಚಿಂತೆಯಲ್ಲಿ ಕಳೆದೋದ್ರೆ ದೊಡ್ಡ ರೋಗ. ಮದವು ಏರಿದ ಗಂಗಲ್ಲಿ ತೇಲಿ ಕುಣಿಯೋಣ, ಮನವು ಬಯಸಿದ ಈ ರಾತ್ರಿ ಜಾಲಿ ಮಾಡೋಣ. ಮತ್ತು ಭರಿಸುವ ಮದ್ಯಪಾನ, ಮುತ್ತು ಸಿಕ್ಕರೆ ಕಾಮಬಾಣ. ನೆತ್ತಿಗಾರಿದ ಈ ದಿನ ನಿಶಯ, ನೆತ್ತಿಗಾರಿದ ಈ ದಿನ ನಿಶಯ. ದುನಿಯ ನಮ್ಮದೆ ಭಾವದ ದಿನವೋ. ಮತ್ತಲ್ಲಿ ಸಿಕ್ಕಾಗ ಅನುಭವಿಸಬೇಕು ಮಗ, ಸತ್ತಾಗ ಆರಡಿಯ ಖಾಯಂ ಜಾಗ. ಕನಸು ಕಾಣಲು ತಪ್ಪಲ್ಲ, ಹೊಡೆಯೋ ನೀ ಗೋಲಿ.
ಅಮ್ಮ ಜಗನ್ಮಾತೆ ಶುಂಭ ನಿಶುಂಭರನ್ನ ನಿನ್ನ ಪಾದ ಕೆಳಗೆ ಹಾಕಿ ತುಳಿದು ಅವರ ಪಾಪದ ರಕ್ತವನ್ನೇ ನೀರಿನಂತೆ ಗಟ್ಟಗಟ್ಟನೆ ಕುಡಿದು ನಿನ್ನನ್ನು ನಂಬಿದ ಭಕ್ತರನ್ನ ಉದ್ಧರಿಸುವ ಮಹಾಮಾತೆಯಮ್ಮ ನೀನು ತಾಯಿ, ಈ ದೇಶಕ್ಕೆ ಮಣ್ತಂದ ಹೆಸರು ಅಜ್ಜ ಮುಚ್ಚಂದರ ಕಾಲದಿಂದಲೂ ನ್ಯಾಯ ನೀತಿ ಧರ್ಮ ಸತ್ಯಕ್ಕಾಗಿ ಬದುಕ್ತಾ ಇದೆ. ಇನ್ನು ಮುಂದಾದ್ರೂ ಈ ಮನೆತನಕ್ಕೆ ಯಾವ ಕೆಡುಕು ಬರದ ಹಾಗೆ ನೋಡಿಕೊಳ್ಳುವ ಮನೆ ನಿನಗೆ ಸೇರಿದ ತಾಯಿ, ನಿನಗೆ ಸೇರಿದ್ದು. ಗೌರಿ, ಮುಂಜಾನೆಯ ತಂಪು ಮಂಜಿನ ಹನಿಯಲ್ಲಿ ತೆಳ್ಳನೆಯ ರೇಷ್ಮೆ ಜರದಾರಿ ಸೀರೆಯನ್ನು ಇಟ್ಟುಕೊಂಡು ಸತಿ ಸಕ್ಕು ಬಾಯಿಯಂತೆ ಭಕ್ತಿಯಿಂದ ಈ ಈಶ ಬಸವೇಶ್ವರನಲ್ಲಿ ಏನೆಂದು ಬೇಡಿಕೊಂಡೆ ಕಣೆ? ಸ್ವಾಮಿ, ಸ್ವರ್ಗವನ್ನೇ ಧರೆಗೆ ತಂದು ಭಕ್ತರ ಮನದಾಳದಲ್ಲಿ ಮನೆಯಾಗಿ ನಿಂತಿರುವ ಆ ದೇವಿ ಹತ್ರ ಈ ನಮ್ಮ ಮನೆತನಕ್ಕೆ ಯಾವ ತೊಂದರೆ ಬರದ ಹಾಗೆ ನೋಡ್ಕೋತಾಯಿ ಅಂತ ಬೇಡ್ಕೊಂಡೆ ಅಷ್ಟೇ. ಗೌರಿ, ಈ ತಂದೆ ತನ್ನನ್ನು ನಂಬಿದ ಭಕ್ತರನ್ನು ತನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡುತ್ತಾನೆ ಎನ್ನುವ ಭರವಸೆ ನನಗಿದೆ. ಅಂದ ಹಾಗೆ ಶರತ್ತಿಷ್ಟು ಸಮಯವಾದರೂ ಇನ್ನು ಮನೆಗೆ ಬಂದಿಲ್ಲವೇ? ನನ್ನ ಮೈದುನ ಬಹಳ ದಿನ ನಂತರ ಊರಿಗೆ ಬಂದಾನ. ತನ್ನ ಹಳೆ ಸ್ನೇಹಿತರೊಂದಿಗೆ ಹರಟೆ ಹೊಡಿತಾ ನಿಂತಿರ್ಬೇಕು ಅಷ್ಟೇ. ಏ ಕಳ್ಳಿ, ಈಗಿನ ದಿನಗಳು ಬಹಳ ಸೂಕ್ಷ್ಮ. ಒಂದು ಮಾಡಲು ಹೋಗಿ ಇನ್ನೊಂದು ಆಗುತ್ತವೆ. ಮೊದಲೇ ಹುಚ್ಚು ವಯಸ್ಸಿನ ಹುಡುಗ ಉತ್ತರ ಗೆಳೆತನ ಕಟ್ಟಿಕೊಂಡು ಅಡ್ಡದಾರಿ ಹಿಡಿಯುವ ಮುಂಚೆ ನಾವು ಇಬ್ಬರು ಅವನನ್ನು ಎಚ್ಚರದಿಂದ ನೋಡಿಕೊಳ್ಳಬೇಕು. ಅಲ್ಲವೇ, ಅವನು ಯಾರು? ಸಾಕ್ಷಾತ್ ಶ್ರೀರಾಮಚಂದ್ರನ ತಮ್ಮ ಲಕ್ಷ್ಮಣ. ಅಂದ ಮೇಲೆ ಈ ಅಣ್ಣನ ನಡೆ ನುಡಿ, ಈ ನಿಮ್ಮ ಧರ್ಮದ ಸತ್ಯದ ಸತ್ತ ರಕ್ತ ಅವನ ಶರೀರದಲ್ಲಿ ಹರಿತಾ ಇರಬೇಕಾದ್ರೆ ಆ ನನ್ನ ಮೈದನ ದಾರಿ ತಪ್ಪೋದಕ್ಕೆ ಯಾವ ಕಾಲಕ್ಕೂ ಸಾಧ್ಯವಿಲ್ಲ ಸ್ವಾಮಿ, ಸಾಧ್ಯವೇ ಇಲ್ಲ. ಗೌರಿ, ಹಿಂದಿನ ದಿನಗಳೇ ಬೇರೆ, ಈಗಿನ ದಿನಗಳೇ ಬೇರೆ. ಉಂಡ ಮನೆಯಲ್ಲಿ ಮೂತ್ರ ಮಾಡುವ ಮುಟ್ಟಾಳರು ಊರಿನ ಗಲ್ಲಿಯಲ್ಲಿ ತುಂಬಿಕೊಂಡಿರುವಾಗ ಅಂತದ್ರಲ್ಲಿ ಅಣ್ಣ ತಮ್ಮಂದಿರ ಮಧ್ಯೆ ಕಟ್ಟಿ ಆಡಿಸುವ ಮಂಗ್ಯನ ಮಕ್ಕಳು ಸಾಕಷ್ಟು ಮಂದಿ ತುಂಬಿದ್ದಾರೆ ಈ ಸಮಾಜದಲ್ಲಿ. ನೀವು ಅನ್ನೋದೇನೋ ಸತ್ಯ ರೀ, ಆದ್ರೂ ತಮ್ಮ ಏನೋ ಮಮಕಾರದಿಂದ ನೀವು ಅವನ ಮೇಲೆ ಅಧಿಕಾರ ಚಲಾಯಿಸುವುದು ನನ್ಗೆ ಯಾಕೋ ಸರಿ ಕಾಣೋದಿಲ್ಲ. ಇದು ಅಧಿಕಾರ ನಡೆಸುವ ಮಾತಲ್ಲ ಗೌರಿ. ಈ ಸುತ್ತ 7 ಒಳ ಸಾಲಿನಲ್ಲಿ ಈ ದೇಶಗತಿ ಮನೆತನ ಎಂತಾದ್ದು ಎಂದು ಇಡೀ ಬಂಗಾರದ ಪದಕದಲ್ಲಿ ಬರೆದಿಟ್ಟಿದ್ದಾರೆ. ನಮ್ಮ ಅಜ್ಜ ಮುತ್ತಜ್ಜರ ತಂದೆಯಿಂದಲೂ ಉಸಿರು ಇರೋವರೆಗೂ ಹೆಸರು ಉಳಿಸಿಕೊಂಡು ಬಂದಿರುವ ಈ ಮನೆತನದ ಮಾನವನ್ನು ನನ್ನ ಉಸಿರಿರುವವರೆಗೂ ಉಳಿಸಿಕೊಂಡು ಹೋಗಬೇಕೆನ್ನುವುದೇ ನನ್ನ ಕರ್ತವ್ಯ. ಸ್ವಾಮಿ, ನೀವು ನಡೆಯುವ ಈ ದಾರಿಯಲ್ಲಿ ಅವನು ಹೆಜ್ಜೆ ಹಾಕಿ ನಡೀತಾನೆ ಎನ್ನುವ ನಂಬಿಕೆ ನನಗಿದೆ ಸ್ವಾಮಿ, ನನಗಿದೆ. ಗೌರಿ, ಈ ಮನೆತನದ ಮಾನ ಗೌರವ ಕಮ್ಮಿ ಆಗದಂತೆ ನನ್ನ ತುಂಬ ನಡೆದುಕೊಂಡರೆ ನನಗೆ ಅಷ್ಟೇ ಸಾಕು. ಅಂದ ಹಾಗೆ ಸಿಂಧೂರ ತೋಟದಿಂದ ಮನೆಗೆ ಬಂದ ಮೇಲೆ ಅವನನ್ನು ಬಜಾರಕ್ಕೆ ಬರಲು ಹೇಳು. ಯಾಕೆ ಅಂತ ಕೇಳಬಹುದಾ? ಏ ಹುಚ್ಚಿ, ಇನ್ನು 2 ದಿವಸದಲ್ಲಿ ನನ್ನ ತಂದೆಯವರ ಪುಣ್ಯತಿಥಿ ಇಲ್ಲವೇ? ಅದಕ್ಕಾಗಿ ಈ ಸುತ್ತ ಹಳ್ಳಿಯಲ್ಲಿರುವ ಬಡವರಿಗೆ, ದೀನ ದಲಿತರಿಗೆ ಬಟ್ಟೆ ರೇಷನ್ ದಾನ ಮಾಡಬೇಕು. ಸ್ವಾಮಿ, ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸಿಬಿಡಿ. ನಾನು ಮರ್ತೇ ಬಿಟ್ಟಿದ್ದೆ. ಈಗಲೇ ಹೋಗಿ ಎಲ್ಲ ರೆಡಿ ಮಾಡ್ಬಿಡ್ತೀನಿ. ಗೌರಿ, ಸ್ವಲ್ಪ ನಿಲ್ಲು. ಯಾಕ್ರಿ ಈ ನನ್ನ ಪ್ರೀತಿ ಇದರಿಗೆ ಮತ್ತಿನ್ನೇನು ಅನ್ಪಾಯ್ತು? ಒಂದು ಮಹತ್ವದ ಗುಟ್ಟನ್ನು ನನ್ನ ರಾಣಿಗೆ ಹೇಳಬೇಕು. ಸ್ವಲ್ಪ ಮುಂದೆ ಬರ್ತೀಯಾ? ನಿಮ್ಮ ಗುಟ್ಟಿನ ವಿಚಾರ ನನ್ಗೆಲ್ಲ ಗೊತ್ತು, ಅದೆಲ್ಲ ಬೇಕಾಗಿಲ್ಲ. ಮೊದಲು ಬಜಾರ್ಗೆ ಹೋಗಿ ಬನ್ನಿ. ಗೌರಿ, ಗಂಡನಾದವನು ಯಾವುದೇ ಕೆಲಸದ ಮೇಲೆ ಹೊರಗಡೆ ಹೋಗುವಾಗ ಹೆಂಡತಿಯಾದವಳು ಮುಗುಳ್ನಗೆಯಿಂದ ಒಂದು ಕೆನ್ನೆಗೆ ಮುತ್ತು ಕೊಟ್ಟರೆ ಆ ಮಜನೇ ಬೇರೆ. ಈ ಡೈಲಾಗ್ ಅನ್ನ ಯಾವ ಕವಿ, ಯಾವ ನಾಟಕದಲ್ಲಿ ರಚನೆ ಮಾಡಿದ್ದಾರೆ ಹೇಳಿ ನೋಡೋಣ. ಗೌರಿ, ಮತ್ತಾವ ಕವಿಗಳು ಹೀಗೆ ಬರೆಯಲು ಸಾಧ್ಯ? ಅದೇ ಹೆಬ್ಬಳ್ಳಿ ಶ್ರೀ ಶೇಖರ್ ಎಸ್ ಕುಂಬಾರ್ ಅವರು ಬರೆದಿದ್ದಾರೆ. ಅವರಂತೂ ತುಂಬಾ ರಸಿಕರು ಬಿಡಿ. ಗೌರಿ, ಕವಿಗಳು ರಸಿಕರು ಇದ್ದಾಗಲೇ ರಸಿಕತನದ ಕಾವ್ಯ, ಕಾದಂಬರಿ, ನಾಟಕಗಳನ್ನು ರಚನೆ ಮಾಡಲು ಸಾಧ್ಯ. ಬೇಗ ಕೊಡ್ತೀಯಾ ಒಂದು ಸಿಹಿ ಮುತ್ತು? ಏನು ನಿಮಗೆ ಸೂರ್ಯ ಹುಟ್ಟಿದ್ರೆ ಸಾಕು, ನಿಮ್ಗೆ ಬರೀ ಇದೇ ರಾಮಾಯಣ. ಗೌರಿ, ಇದು ರಾಮಾಯಣ ಅಲ್ಲ ಕಣೆ, ಪ್ರೇಮಾಯಣ.
ಚೆಲುವೆ ನೀ ಬಾರಿ ನನ್ನ ಚೆಲುವೆ ಬಾರಿ ಬಳಿ ಬಂದು ಸಿಹಿ ಮುತ್ತು ನೀರು ಮುತ್ತಿನ ಕಾವಿಗೆ ಬಾರಿನ ಸರಿ ಹರಿ ನನ್ನ ಚೆಲುವೆ ಬಳಿವಾರಿ
ಚೆಲುವೆ ಸಿಹಿ ಬರುತ್ತಿನ ಕಾಣಿಕೆ ಹಾ ನೋಡಿ, ಈಗ ನನ್ನ ಮನಸ್ಸಿಗೆ ತುಂಬಾ ಸಂತೋಷವಾಯ್ತು. ನಾನಿನ್ನು ಹೋಗಿ ಬರಲೇ? ಆಯ್ತ್ರಿ, ಹೋಗಿ ಬನ್ನಿ. ತಾಯಿ, ಇಂಥ ಮುಕ್ತ ಮನಸ್ಸಿನ ಪತಿದೇವರು ನನಗೆ ಪತಿಯಾಗಿ ದೊರೆತಿದ್ದಕ್ಕೆ ನನಗೆ ಕೋಟಿ ನಮಸ್ಕಾರಗಳು ತಾಯಿ.